ಆತ್ಮೀಯ ವಿದ್ಯಾರ್ಥಿಗಳೇ, ಆಂಗ್ಲೋ ಫ್ರೆಂಚರ ನಡುವಿನ ಹೋರಾಟಗಳು ಅಥವಾ ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಕರ್ನಾಟಕ ಯುದ್ಧಗಳನ್ನು ನಾವು 1746ರಿಂದ 1763 ಅವಧಿಯಲ್ಲಿ ಪ್ರಸಿದ್ಧವಾದ 3 ಕರ್ನಾಟಕ ಯುದ್ಧಗಳು ಆಂಗ್ಲರು ಫ್ರೆಂಚರ ನಡುವೆ ಸಂಭವಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅಂಥ ಒಂದು ಕರ್ನಾಟಕ ಯುದ್ಧಗಳಲ್ಲಿ ಒಂದನೆಯ ಕರ್ನಾಟಕ ಯುದ್ಧ 1746-48 ಅವಧಿಯಲ್ಲಿ ಸಂಭವಿಸಲ್ಪಟ್ಟಿರುವಂಥದ್ದು. ಈ ಕರ್ನಾಟಕ ಯುದ್ಧಕ್ಕೆ ಪ್ರಮುಖವಾದ ಕಾರಣಗಳೇನು, ಘಟನೆಗಳೇನು, ಪರಿಣಾಮಗಳೇನು ಅನ್ನೋಂಥದ್ದನ್ನು ನಾವು ಪ್ರಧಾನವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು. ಅಂಥ ಕರ್ನಾಟಕ ಯುದ್ಧದ ಕಾರಣಗಳು ಅನ್ನೋಂಥದ್ದು. ಕಾರಣಗಳಲ್ಲಿ ನಾವು ಮೊದಲನೇದಾಗಿ ಭಾರತದಲ್ಲಿ ಬ್ರಿಟಿಷರಿಗಾಗಲಿ ಮತ್ತು ಫ್ರೆಂಚರಿಗಾಗಲಿ ತಮ್ಮದೇ ಆದ ಒಂದು ಭೂ ಪ್ರದೇಶಗಳ ಇದ್ದಿರಲಿಲ್ಲ. ತಮ್ಮ ಒಂದು ಆಳ್ವಿಕೆಯನ್ನು ನಡೆಸುವುದಕ್ಕೋಸ್ಕರವಾಗಿ, ಒಡೆತನವನ್ನು ಪಡೆಯುವುದಕ್ಕೋಸ್ಕರವಾಗಿ ಯಾವುದೇ ಭೂ ಪ್ರದೇಶಗಳು ಇಲ್ಲದೇ ಇರತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಇವರಿರುವರ ಮಧ್ಯದಲ್ಲಿ ಯುದ್ಧ ಸಂಭವಿಸಲ್ಪಡ್ತಕ್ಕಂಥದ್ದು. ಯಾವ ಭಾರತದ ಸಾರ್ವಭೌಮತ್ವ ಆಧಿಪತ್ಯಕ್ಕಾಗಿ ಆಡಳಿತ ನಡೆಸುವುದಕ್ಕೋಸ್ಕರವಾಗಿ ಇವರಿರುವರ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಯುದ್ಧ ಜರುಗಲ್ಪಡ್ತಕ್ಕಂಥದ್ದು. ಎರಡನೇದಾಗಿ ಭಾರತದಲ್ಲಿ ಅನೇಕ ರಾಜ ಸಂತತಿಯ ಆಡಳಿತಗಳು ನಡೆಯಲ್ಪಟ್ಟಿದ್ದಾವೆ. ಅಂಥ ಭಾರತೀಯ ರಾಜ್ಯದಲ್ಲಿ ಯಾವುದೇ ರೀತಿಯಾಗಿರುವಂಥ ಸೈನಿಕ, ಭೂಸೇನೆ ಅಥವಾ ನೌಕಾಪಡೆ ಇಲ್ಲದೇ ಇರತಕ್ಕಂಥದ್ದು. ಸುಸಜ್ಜಿತವಾದ ಸಂಘಟನಾತ್ಮಕವಾದ ಒಂದು ಸೈನಿಕ ಪಡೆ, ಸೈನಿಕ ಕಾರ್ಯಾಚರಣೆ ಈ ಭಾರತೀಯ ರಾಜ್ಯದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಇದರ ಒಂದು ಪರಿಸ್ಥಿತಿಯನ್ನು ಸದುಪಯೋಗಪಡಿಸಿಕೊಳ್ಳಲಿಕ್ಕೆ ಆಂಗ್ಲರು, ಫ್ರೆಂಚರು ಬಂದಿರುವಂಥದ್ದು. ಮೂರನೇದಾಗಿ 1746 ಅವಧಿಯಲ್ಲಿ ಯುರೋಪಿನಲ್ಲಿ ಒಂದು ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ದವರ ಮಧ್ಯದಲ್ಲಿ ಯುದ್ಧ ಸಂಭವಿಸಲ್ಪಡ್ತಕ್ಕಂಥದ್ದು. ಅದರ ಪ್ರಭಾವ, ಅದರ ಪರಿಣಾಮ, ಅದರ ಒಂದು ಅಂಶವು ಕೂಡ ಈ ಭಾರತದ ಮೇಲೆ ಬೀಳಲ್ಪಡ್ತಾ ಇದೆ ಅನ್ನೋಂಥದ್ದನ್ನು ತಾಯ್ನಾಡಿನ ರಾಷ್ಟ್ರೀಯ ಉತ್ತರಾಧಿಕಾರತ್ವಕ್ಕಾಗಿ ಇಂಗ್ಲೆಂಡು, ಫ್ರಾನ್ಸು ಯುದ್ಧಕ್ಕಿಳಿದಿರ್ತಕ್ಕಂಥದ್ದು. ಅದೇ ಯಥಾವತ್ತಾದ ಒಂದು ಪರಿಸ್ಥಿತಿಯ ವಾತಾವರಣ ಭಾರತದಲ್ಲಿ ಕೂಡ ಬದ್ಧ ವೈರಿಗಳಾಗಿರ್ತಕ್ಕಂಥದ್ದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ದವರು, ಆಂಗ್ಲರು ಮತ್ತು ಫ್ರೆಂಚರು. ಅದರ ಪ್ರಭಾವವು ಕೂಡ ಈ ಭಾರತದ ಮೇಲೆ ಪರಿಣಾಮಕಾರಿಯಾಗಿ ಬೀರಲ್ಪಡ್ತಕ್ಕಂಥದ್ದನ್ನು ಈ ರೀತಿ ಇಂಥ ಒಂದು ಕಾರಣಗಳನ್ನಿಟ್ಟುಕೊಂಡು ಯಾವ ಆಂಗ್ಲೋ ಫ್ರೆಂಚರ ಈ ಕರ್ನಾಟಕ ಯುದ್ಧ ಕ್ರಿಸ್ತಶಕ 1746ರಲ್ಲಿ ಆರಂಭವಾಗ್ತಕ್ಕಂಥದ್ದು. ಇಂಥ ಒಂದು ಈ ಯುದ್ಧದ ಒಂದು ಪ್ರಧಾನ ಘಟನೆಗಳು ಏನಿವೆ, ಈ ಯುದ್ಧದಿಂದ ಆಗಿರ್ತಕ್ಕಂಥ ಪರಿಣಾಮ ಘಟನೆಗಳು ಯಾವ್ಯಾವು, ಸಂಗತಿಗಳು ಯಾವುವು ಅನ್ನೋದನ್ನು ನೋಡಿದಾಗ ಇಲ್ಲಿ ಕ್ರಿಸ್ತಶಕ 1746 ಅವಧಿಯಲ್ಲಿ ಬಾರ್ನೇಟ್ ಅನ್ನುವಂಥ ಒಬ್ಬ ಬ್ರಿಟಿಷ್ ನೌಕಾಪಡೆಯ ಮುಖ್ಯಸ್ಥ ಕೆಲವು ಫ್ರೆಂಚ್ ಹಡಗುಗಳನ್ನು ಅವನು ವಶಪಡಿಸಿಕೊಳ್ತಾ ಇದ್ದಾನೆ. ವಶಪಡಿಸಿಕೊಂಡು ಫ್ರೆಂಚರ ಮುಖ್ಯ ಕೇಂದ್ರ ಕಚೇರಿಯಾಗಿರ್ತಕ್ಕಂಥ ಪಾಂಡಿಚೇರಿಯ ಮೇಲೆ ಮುತ್ತಿಗೆಯನ್ನು ಹಾಕಿ ಬೆದರಿಕೆಯನ್ನು ಹೊಡ್ತಾ ಇದ್ದಾನೆ. ಆಗ ಆ ಪಾಂಡಿಚೇರಿಯಲ್ಲಿ ಒಳ್ಳೆಯ ಮಹತ್ವಾಕಾಂಕ್ಷಿಯಾಗಿರುವಂಥ, ಸೇನಾನಿಯಾಗಿರುವಂಥ, ಸಾಹಸಿಗನಾಗಿರುವಂಥ, ಮೇಧಾವಿಯಾಗಿರುವಂಥ ಫ್ರೆಂಚ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಡುಪ್ಲೆ ಇದ್ದಾನೆ ಪಾಂಡಿಚೇರಿಯಲ್ಲಿ. ಆ ಡುಪ್ಲೆ ಮೂಲ ಉದ್ದೇಶ ಇಷ್ಟೇ, ಬ್ರಿಟಿಷರಿಂದ ಈ ಭಾರತದಿಂದ ಹೊರದೂಡಬೇಕು, ಹೊರ ಕಳಿಸಬೇಕು ಅನ್ನೋಂಥ ಒಂದು ಮೂಲ ಉದ್ದೇಶವನ್ನು ಅವನು ಹೊಂದಿರತಕ್ಕಂಥದ್ದು.
ಅಂಥ ಒಂದು ಉದ್ದೇಶದಿಂದ ಹೊಂದಿರತಕ್ಕಂಥ ಈ ಡುಪ್ಲೆ ಯಾವ ಈ ಬ್ರಿಟಿಷರ ಮುಖ್ಯ ವ್ಯಾಪಾರ ಕೇಂದ್ರವಾಗಿರ್ತಕ್ಕಂಥ ಮದ್ರಾಸನ್ನು ಕಂಪ್ಲೀಟಾಗಿ ವಶಪಡಿಸ್ಕೋಬೇಕು, ತಲುಪಬೇಕು ಅನ್ನುವಂಥದ್ದು ಅವನ ಯೋಜನೆಯಾಗಿರ್ತಕ್ಕಂಥದ್ದು. ಅಂಥ ಒಂದು ಮದ್ರಾಸು ಈ ಕರ್ನಾಟಕ ಪ್ರಾಂತದ ನವಾಬನ ಆಶ್ರಯದಲ್ಲಿರ್ತಕ್ಕಂಥದ್ದು, ಪೋಷಣೆಯಲ್ಲಿರ್ತಕ್ಕಂಥದ್ದು. ಇಂಥ ಒಂದು ಈ ಮದ್ರಾಸ್ ಪಡೆಯುವ ಯೋಚನೆಯನ್ನು ಏನು ಹೊಂದಿದ್ದಾನೆ ಡುಪ್ಲೆ, ಅಂಥ ಸಂದರ್ಭದಲ್ಲಿ ಯಾವ ಮಾರಿಸಸ್ ಅನ್ನುವಂಥ ಮತ್ತೊಂದು ಪ್ರಾಂತ, ಅಲ್ಲಿ ಫ್ರೆಂಚ್ ಗವರ್ನರ್ ಆಗಿರ್ತಕ್ಕಂಥ ಲಾಬೋಡನೈಸ್ ಅಂತ ಬರ್ತಾನೆ. ಲಾಬೋಡನೈಸ್ ಅಂತ ಬರ್ತಾನೆ. ಈ ಲಾಬೋಡನೈಸನ ಸಹಾಯವನ್ನು ಕೇಳಲ್ಪಡ್ತಾ ಇದ್ದಾನೆ. ಇಂಥ ಒಂದು ಯಾವ 1746 ಅವಧಿಯಲ್ಲಿ 8 ಹಡಗುಗಳು 3000 ಸೈನಿಕರೊಡನೆ ಬಂದಿರತಕ್ಕಂಥ ಲಾಬೋಡನೈಸ್ ಮದ್ರಾಸನ್ನು ತಲುಪಿ ವಶಪಡಿಸಿಕೊಳ್ತಾ ಇದ್ದಾನೆ. ಮದ್ರಾಸು ಲಾಬೋಡನೈಸನ ಅಧೀನವಾಗಿರ್ತಕ್ಕಂಥದ್ದು. ಈ ಮಧ್ಯೆ ಡುಪ್ಲೆ ಮತ್ತು ಲಾಬೋಡನೈಸರ ಮಧ್ಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಉಂಟಾಗ್ತಾ ಇದೆ. ಮಾರಿಸಸ್ ಪ್ರಾಂತದ ಯಾವ ಲಾಬೋಡನೈಸ್, ನಂತರ ಪಾಂಡಿಚೇರಿಯ ಗವರ್ನರ್ ಜನರಲ್ ಇರ್ತಕ್ಕಂಥ ಡುಪ್ಲೆ, ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ. ಇಂಥ ಭಿನ್ನಾಭಿಪ್ರಾಯದ ಮಧ್ಯದಲ್ಲಿ ಯಾವ ಲಾಬೋಡನೈಸ್ 40,000 ಪೌಂಡ್ಗಳಿಗೆ ಆ ಮದ್ರಾಸನ್ನು ಬ್ರಿಟಿಷರಿಗೆ ಮಾರಾಟ ಮಾಡಿ ಮತ್ತೆ ಮರಳಿ ಅವನು ಮಾರಿಸಸ್ಗೆ ಹಿಂತಿರುಗಲ್ಪಡ್ತಾ ಇದ್ದಾನೆ. ಯಾರು? ಲಾಬೋಡನೈಸು 40,000 ಪೌಂಡ್ಗಳಿಗೆ ಮದ್ರಾಸನ್ನು ಮರಳಿ ಮತ್ತೆ ಇಂಗ್ಲೀಷರಿಗೆ ಮಾರಲ್ಪಟ್ಟು ಮಾರಿಸಸ್ ಪ್ರಾಂತಿಗೆ ಅವನು ಹಿಂದಿರುಗಲ್ಪಡ್ತಕ್ಕಂಥ ಈ ಎಲ್ಲ ಘಟನೆಗಳಾದರೂ ಕೂಡ ಯಾವುದೇ ಹಿಂಜರಿಯದೆ ಧೃತಿಗಡದೆ ಇರತಕ್ಕಂಥ ಡುಪ್ಲೆ ಮದ್ರಾಸ್ ಮೇಲೆ ಮುತ್ತಿಗೆಯನ್ನು ಹಾಕಿ ಮತ್ತೆ ಅದನ್ನು ವಶಪಡಿಸಿಕೊಳ್ತಕ್ಕಂಥದ್ದು. ತದನಂತರ ಯಾವ ಬ್ರಿಟಿಷರು ಈ ಮದ್ರಾಸನ್ನು ತೆರವು ಮಾಡುವಂತೆ ಯಾವ ಕರ್ನಾಟಕ ಪ್ರಾಂತದ ರಾಜಧಾನಿಗಿರ್ತಕ್ಕಂಥ ಆರ್ಕಾಟದ ನವಾಬನಾಗಿರ್ತಕ್ಕಂಥ ಅನ್ವರುದ್ದೀನನ ಸಹಾಯ ಕೇಳ್ತಾ ಇದ್ದಾರೆ ಯಾರು? ಬ್ರಿಟಿಷರು. ಅಂಥ ಸಂದರ್ಭದಲ್ಲಿ ಅನ್ವರುದ್ದೀನ್ ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟುಕೊಡುವಂತೆ ಡುಪ್ಲೆಯನ್ನು ಕೇಳಿದಾಗ ಡುಪ್ಲೆ ಅದನ್ನು ಒಪ್ಕೊಳ್ಳದೆ ತಿರಸ್ಕಾರ ಮಾಡ್ತಾ ಇದ್ದಾನೆ, ಅದಕ್ಕೆ ವಿರೋಧ ಮಾಡ್ತಾ ಇದ್ದಾನೆ. ತದನಂತರದಲ್ಲಿ ಅನ್ವರುದ್ದೀನ್ ನಿರ್ವಹಿಸದೆ ಡುಪ್ಲೆಯ ಮೇಲೆ ಯುದ್ಧವನ್ನು ಸಾರಲ್ಪಡ್ತಾ ಇದ್ದಾನೆ. ಯುದ್ಧ ಘೋಷಣೆ ಆಗ್ತಾ ಇದೆ, ಯುದ್ಧ ನಡೆಯಲ್ಪಡ್ತಾ ಇದೆ. ಇಂಥ ಒಂದು ಯುದ್ಧ ಪ್ರಸಿದ್ಧವಾದ ಯಾವ ಮದ್ರಾಸ್ ಬಳಿಯ ಅಡಿಯಾರ್ ಅನ್ನುವಂಥ ಒಂದು ಕದನದಲ್ಲಿ, ಅದೇ ಮದ್ರಾಸ್ ಬಳಿ ಇರುವಂಥ ಸೇಂಟ್ ಥೋಮ್ ಅಂತ ಬರ್ತಾ ಇದೆ. ಆ ಸೇಂಟ್ ಥೋಮ್ ಬಳಿ ಇರುವ ಅಡಿಯಾರ್ ಅಂತ ಸ್ಥಳ ಬರ್ತಾ ಇದೆ. ಅಡಿಯಾರ್ ಅನ್ನೋಂಥ ಒಂದು ಸ್ಥಳದಲ್ಲಿ ಡುಪ್ಲೆಯಿಂದ ಅನ್ವರುದ್ದೀನ್ ಸೋಲನ್ನು ಅನುಭವಿಸಲ್ಪಡ್ತಾ ಇದ್ದಾನೆ. ಕಂಪ್ಲೀಟಾಗಿ ಸೋಲನ್ನು ಅನುಭವಿಸ್ತಕ್ಕಂಥದ್ದು ಅನ್ವರುದ್ದೀನ್. ಯಾವ ಅನ್ವರುದ್ದೀನಿನ ಸೈನ್ಯಕ್ಕಿಂತ ಡುಪ್ಲೆಯ ಸೈನ್ಯ ಅತಿ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥದ್ದು. ಅಂಥ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಸೈನಿಕ ಬಲದ ಡುಪ್ಲೆ ಯಾವ ನಿಜಕ್ಕೂ ಸೋಲನ್ನು ಅನುಭವಿಸಿದ್ದು, ಅನ್ವರುದ್ದೀನನ್ನು ಸೋಲಿಸಿದ್ದು ಒಂದು ಡುಪ್ಲೆಯ ಗಣ್ಯ ಸಾಧನೆ ಅಂತೇಳಿ ಇಲ್ಲಿ ಹೇಳ್ತಕ್ಕಂಥದ್ದು. ಯಾಕಂದರೆ ಈ ಡುಪ್ಲೆಯು ಒಬ್ಬ ಮಹತ್ವಾಕಾಂಕ್ಷಿ ಶೂರ ಸೇನಾನಿ ಸಾಹಸಿಗನಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಕ್ಕಂಥದ್ದು. ಎಲ್ಲ ರೀತಿಯ ಚತುರಗಾರಿಕೆಯನ್ನು ಯುದ್ಧದಲ್ಲಿ ಹೊಂದಿರತಕ್ಕಂಥವನು ಡುಪ್ಲೆಯಾಗಿರ್ತಕ್ಕಂಥದ್ದು. ಅದರಿಂದಾಗಿ ಅವನಿಗೆ ಯಾವ ಈ ಪ್ರಮುಖವಾಗಿರ್ತಕ್ಕಂಥ ಬ್ರಿಟಿಷ್ ಅಡ್ಮಿರಲ್ ಬರ್ತಾನೆ, ಬೊಸ್ಕಾವೇನ್ ಅನ್ನೋಂಥ ಒಬ್ಬ ಅಡ್ಮಿರಲ್ ಬರ್ತಾನೆ. ಇವನ ನೌಕಾದಾಳಿಯಿಂದ ಪಾಂಡಿಚೇರಿಯನ್ನು ಮುಟ್ತಾ ಇದ್ದಾನೆ. ಪಾಂಡಿಚೇರಿ ಮೇಲೆ ಮುತ್ತಿಗೆಯನ್ನು ಹಾಕಲ್ಪಡ್ತಾ ಇದ್ದಾನೆ ಅವನು.
ಅಂಥ ಸ್ಥಳದಲ್ಲಿ ಡುಪ್ಲೆ ಯಾವ ಪಾಂಡಿಚೇರಿಯ ದಕ್ಷಿಣಕ್ಕೆ ಇರುವಂಥ ಸೇಂಟ್ ಡೇವಿಡ್ ಕೋಟೆಯ ಮೇಲೆ ಇದ್ದಾನೆ. ಸೇಂಟ್ ಡೇವಿಡ್ ಕೋಟೆಯ ಮೇಲೆ ಮುತ್ತಿಗೆಯನ್ನು ಹಾಕ್ತಾ ಇದ್ದಾನೆ ಈ ಒಂದು ವೇಳೆಯಲ್ಲಿ. ಯಾರು? ಡುಪ್ಲೆ. ಅಂತಹ ಸಂದರ್ಭದಲ್ಲಿ ಆ ಬ್ರಿಟಿಷರ ಸೇಂಟ್ ಡೇವಿಡ್ ಕೋಟೆಯ ಮೇಲೆ ಮುತ್ತಿಗೆ ಹಾಕಿ ಅದನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಯೋಚನೆ ಏನಿತ್ತು ಅದು ಅವನಿಗೆ ಸಂಪೂರ್ಣವಾಗಿ ಯಶಸ್ವಿಯಾಗದೆ ಅಲ್ಲಿ ಅವನು ಸೋಲನ್ನು ಅನುಭವಿಸ್ತಕ್ಕಂಥದ್ದು. ಯಾವುದೇ ರೀತಿಯ ವಿಜಯ ಆಗದೆ ಗೆಲುವಾಗದೆ ಒಂದು ಸೋಲನ್ನು ಅಲ್ಲಿ ಅನುಭವಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಡುಪ್ಲೆಯಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಒಂದು 1ನೇ ಕರ್ನಾಟಕ ಯುದ್ಧದಲ್ಲಿ ಈ ರೀತಿಯ ಪ್ರಮುಖವಾದ ಘಟನೆಗಳು ಇಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥದ್ದು. ತದನಂತರ ಕೊನೆಗೆ ಈ 1ನೇ ಕರ್ನಾಟಕ ಯುದ್ಧದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನು, ಈ ಯುದ್ಧದಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅನ್ನೋದನ್ನು ನೋಡಿದಾಗ 1748ರ ಅವಧಿಯಲ್ಲಿ ಯಾವ ತಾಯ್ನಾಡಾಗಿರ್ತಕ್ಕಂಥ ಯುರೋಪು, ಆ ಯುರೋಪಿನ ಆಸ್ಟ್ರಿಯಾ ಉತ್ತರಾಧಿಕಾರತ್ವಕ್ಕಾಗಿ ಏನು ಯುದ್ಧ ಸಂಭವಿಸಿತ್ತು ಇಂಗ್ಲೆಂಡ್ ಫ್ರಾನ್ಸ್ಗಳ ಮಧ್ಯದಲ್ಲಿ, ಆ ಯುದ್ಧ ನಿಲುಗಡೆಯಾಗಿರ್ತಕ್ಕಂಥದ್ದು, ಸ್ಥಗಿತವಾಗಿರುವಂಥದ್ದು. ಆ ಯುದ್ಧ ಇಲ್ಲಿ ಎಕ್ಸೆಲಾ ಚಾಪೆಲ್ ಒಪ್ಪಂದ ಅನ್ನುವಂಥ ಒಂದು ನಿಲುವಿನ ಮೇರೆಗೆ ಈ ಒಂದು ಭಾರತದಲ್ಲಿ ಕೂಡ ಈ 1ನೇ ಕರ್ನಾಟಕ ಯುದ್ಧ ಒಂದು ಯಾವುದು ಒಪ್ಪಂದದ ಮೂಲಕ ಅಂತ್ಯವನ್ನು ಕಾಣ್ತಾ ಇದೆ. ಎಕ್ಸೆಲಾ ಚಾಪೆಲ್ ಒಪ್ಪಂದ ಅನ್ನುವಂಥದ್ದು ಇಂಗ್ಲಿಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥ ಒಪ್ಪಂದ. ಎಕ್ಸೆಲಾ ಚಾಪೆಲ್ ಒಪ್ಪಂದ 1748ರ ಅವಧಿಯಲ್ಲಿ ನಡೆಯಲ್ಪಟ್ಟಿರ್ತಕ್ಕಂಥದ್ದು. ಆ ಒಪ್ಪಂದದ ಪ್ರಕಾರವಾಗಿ ಫ್ರೆಂಚರು ಮದ್ರಾಸನ್ನು ಒಂದು ಬ್ರಿಟಿಷರಿಗೆ ಬಿಟ್ಟುಕೊಡ್ತಕ್ಕಂಥದ್ದು, ಬಿಟ್ಟುಕೊಟ್ಟು ಅಮೇರಿಕಾದ ಲೂಯಿಸ್ಬರ್ಗವನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಫ್ರೆಂಚರ ಅಧೀನದಲ್ಲಿರ್ತಕ್ಕಂಥ ಮದ್ರಾಸು ಇಂಗ್ಲಿಷರಿಗೆ ಮರಳಿ ಹೋಗ್ತಕ್ಕಂಥದ್ದು, ಅಮೇರಿಕಾದ ಲೂಯಿಸ್ಬರ್ಗವನ್ನು ಯಾವ ಈ ಫ್ರೆಂಚರು ಎಲ್ಲಿ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು, ಹೀಗೆ ಈ ರೀತಿಯಾಗಿ ಇಂಥ ಒಂದು ಎಕ್ಸೆಲಾ ಚಾಪೆಲ್ ಒಪ್ಪಂದದೊಂದಿಗೆ 1748ರಲ್ಲಿ ಈ 1ನೇ ಕರ್ನಾಟಕ ಯುದ್ಧ ಇಲ್ಲಿ ಅಂತ್ಯವಾಗ್ತಕ್ಕಂಥದ್ದು. ಹೀಗೆ ಈ ರೀತಿಯಾಗಿ 1ನೇ ಕರ್ನಾಟಕ ಯುದ್ಧದಲ್ಲಿ ಆಗಿರ್ತಕ್ಕಂಥ ಗೆಲುವು, ಫ್ರೆಂಚ್ ಗವರ್ನರ್ ಆಗಿರ್ತಕ್ಕಂಥ ಡುಪ್ಲೆ ಯಶಸ್ಸು, ಇಂಗ್ಲಿಷರಿಗೆ ಒಂದು ಸೋಲು ಆಗಿರ್ತಕ್ಕಂಥದ್ದು ಅನ್ನೋದನ್ನೇ ನಾವು 1ನೇ ಕರ್ನಾಟಕ